ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹುಟ್ಟು ದರಿದ್ರವಾಗಿದ್ದರೂ ಸಾವು ಚರಿತ್ರೆಯಾಗಬೇಕು ಅನ್ನೋದು ಈ ಸಮಾಜದ ಧ್ಯೇಯ ವಾಕ್ಯ. ಅಂತಹ ನಾನಾ ಪ್ರಸಂಗಗಳು ನಡೆಯುತ್ತಲೇ ಇವೆ. ಹೀಗೆ ಅನಾದಿ ಕಾಲದಿಂದಲೂ ಹೇಳೋ ಮಾತಂದರೆ, ಒಳ್ಳೆ ಗುಣ ಒಳ್ಳೆ ನಡತೆ ಬೆಳೆಸ್ಕೊಳ್ಳಿ, ಮುಂದೆ ಒಳ್ಳೆಯದಾಗತ್ತೆ, ನಂಬಿಕೆ ಕಳ್ಕೊಳ್ಬೇಡಿ, ದೂರದೃಷ್ಟಿಯಿಂದ ಕೆಲಸ ಮಾಡಿ ಅನ್ನೋದು. ಹೀಗೆ ಈ ಮಾರ್ಗವನ್ನು ಅನುಸರಿಸಿದವರು ಜೀವನದಲ್ಲಿ ಯಾರೂ ಸೋತಿಲ್ಲ, ಸೋತ ಉದಾಹರಣೆಯೂ ಇಲ್ಲ. ಅಂತಹ ಶ್ರೀಕೃಷ್ಣ ಪರಮಾತ್ಮನು, ಶ್ರೀರಾಮಚಂದ್ರ ಪ್ರಭುವು ಕೂಡ ತಮ್ಮ ಆದರ್ಶ ಗುಣಗಳಿಂದಲೇ ಚಿರಾಯುವಾಗಿದ್ದಾರೆ, ನಮ್ಮೆಲ್ಲರಿಗೂ ದೇವಾದಿ ದೇವರಾಗಿದ್ದಾರೆ. ಇದೆಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ಓರ್ವ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು, ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇಂದಿನ ಸಂಚಿಕೆಯಲ್ಲಿನ ಕಥೆಯೇ ನಿದರ್ಶನವಾಗುತ್ತೆ. ಈ ಮನಸ್ಸು ಮಾಡಿದರೆ ಅನ್ನೋ ವಾಕ್ಯವಿದೆಯಲ್ಲ, ಈ ವಾಕ್ಯಕ್ಕೆ ಇರುವ ಶಕ್ತಿಯೇ ಸಾಧನೆ ಮತ್ತು ಜಯದ ಸಂಕೇತವೇನೋ ಎನಿಸಿಬಿಡುತ್ತೆ. ಭಿಕ್ಷುಕನೋರ್ವ ತನ್ನ ದೃಢ ನಿರ್ಧಾರದಿಂದ ಮನಸ್ಸು ಮಾಡಿ ಇಡೀ ಕಾಶಿ ರಾಜ್ಯಕ್ಕೆ ರಾಜನಾಗಿ ಬಿಟ್ಟ. ಈ ಪ್ರಸಂಗವನ್ನು ಯಾರು ಊಹೆಯೂ ಮಾಡೋಕೆ ಅಸಾಧ್ಯ. ಬೀದಿಯಲ್ಲಿ ಬಿದ್ದ ಕನಿಷ್ಠನು ಉಪ್ಪರಿಗೆಯಲ್ಲಿ ರಾಜ್ಯಾಡಳಿತ ಮಾಡಿದನಾ ಅನ್ನೋದೇ ಹುಬ್ಬೇರಿಸುವಂತೆ ಆಗತ್ತೆ. ಆದರೆ ಅವನ ನಿರ್ಧಾರದಿಂದ ಮುಂದೆ ನಡೆದ ಘಟನೆ ನಿಜಕ್ಕೂ ಇಡೀ ರಾಜ್ಯವೇ ಹುಬ್ಬೇರಿಸುವಂತೆ ಮಾಡಿತು. ಈ ಕಥೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಿದ್ದು. ಆದರೆ ಈ ಕಥೆಯಲ್ಲೊಂದು ಶಕ್ತಿ ಇದೆ, ಒಳಾರ್ಥವಿದೆ, ಹಾಗೆ ಸಮಾಜಕ್ಕೊಂದು ಸಂದೇಶವಿದೆ. ಹಾಗಾಗಿ ಈ ಕಥೆಯನ್ನೇ ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದಿಡ್ತಿದ್ದೇನೆ. ಬನ್ನಿ ಹಾಗಿದ್ರೆ ಆ ಕಾಶಿ ರಾಜ್ಯಕ್ಕೊಮ್ಮೆ ಹೋಗಿ ಬರೋಣ. ಸ್ನೇಹಿತರೆ, ಅದು ಸುಮಾರು 4000 ವರ್ಷಗಳ ಹಿಂದಿನ ಮಾತು. ಆಗ ರಾಜರ ಆಳ್ವಿಕೆ ಇದ್ದ ಕಾಲಮಾನ. ಕಾಶಿ ರಾಜ್ಯವನ್ನ ಒಬ್ಬ ರಾಜ ಆಳುತ್ತಿದ್ದ. ಅಕಸ್ಮಾತ್ ಆ ರಾಜ ಸತ್ತರೆ ಅಂದಿನ ಪದ್ಧತಿಯಂತೆ ಆನೆ ಸೊಂಡಿಲಲ್ಲಿ ಹಾರವನ್ನು ಕಳುಹಿಸುವುದು, ಆನೆಯು ಯಾರ ಕೊರಳಿಗೆ ಹಾರವನ್ನು ಹಾಕುತ್ತದೋ ಅವರನ್ನ ಗೌರವಾಧಾರಗಳಿಂದ ಕರೆದುಕೊಂಡು ಬಂದು ರಾಜನನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂರಿಸುವುದು. ಇದೇ ಪದ್ಧತಿ ಎಷ್ಟೋ ಕಾಲದಿಂದ ನಡೆದು ಬಂದಿತ್ತು. ಹೀಗಿರುವಾಗ ಕಾಶಿ ರಾಜ ಆಕಸ್ಮಿಕವಾಗಿ ಮರಣ ಹೊಂದಿದ. ನಿಯಮದಂತೆ ಆನೆಯ ಸೊಂಡಿಲಲ್ಲಿ ಹಾರ ಕಳುಹಿಸುವುದರ ಬಗ್ಗೆ ಚರ್ಚೆ ನಡೆದು ಕೊನೆಗೆ ಮಂತ್ರಿಮಂಡಲ ಚರ್ಚೆ ಮಾಡಿ ಒಂದು ಹೊಸ ಪದ್ಧತಿಯನ್ನು ತರ್ತಾರೆ. ಮಂತ್ರಿಮಂಡಲದ ತೀರ್ಮಾನದಂತೆ ಆ ಊರಿನ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡ ಗಂಟೆಯನ್ನು ಕಟ್ತಾರೆ. ಗಂಟೆಯನ್ನು ಯಾರು ಬಾರಿಸ್ತಾರೋ ಅವರನ್ನು ಕರೆತಂದು ರಾಜನನ್ನಾಗಿ ಮಾಡುವುದು. ಆದರೆ ಇಷ್ಟು ಸುಲಭವಾಗಿದ್ದರೆ ಎಲ್ಲರೂ ನಾ ಮುಂದು ತಾ ಮುಂದು ಎಂದು ಬಂದವರೆಲ್ಲರೂ ಗಂಟೆ ಬಾರಿಸ್ತಾರೆ. ಆದರೆ ಅದರ ಜೊತೆಗೆ ಇನ್ನೊಂದು ನಿಯಮವಿತ್ತು. ರಾಜ್ಯದ ದೊರೆಯಾದ ಮೇಲೆ ಅವರ ಅಧಿಕಾರಾವಧಿ ಕೇವಲ 2 ವರ್ಷ. ನಂತರ ರಾಜನನ್ನ ಒಂದು ನಾವೆಯಲ್ಲಿ ಕೂರಿಸಿಕೊಂಡು ಕಾಶಿಯಲ್ಲಿ ಹರಿಯುವ ಗಂಗಾ ನದಿಯನ್ನು ದಾಟಿಸಿ ನದಿ ಆಚೆ ಇರುವ ದೊಡ್ಡ ಅರಣ್ಯದಲ್ಲಿ ಬಿಸಾಕಿ ಬರುವುದು. ಅವನು ಅಲ್ಲಿಂದ ಯಾವುದೇ ರೀತಿಯಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಹುಲಿ, ಸಿಂಹ, ಕರಡಿ, ಗೆಂಡಾಮೃಗಗಳಿಂದ ತುಂಬಿದ್ದು, ಸೂರ್ಯನ ಕಿರಣಗಳು ನುಸುಳದಂತೆ ಆಕಾಶದಷ್ಟು ಎತ್ತರದ ಮರಗಳು ಮತ್ತು ಬಿದಿರು ಮೆಳೆಗಳಿಂದ ತುಂಬಿ ಓಡಾಡುವ ದಾರಿಯೇ ಇಲ್ಲದಂತಹ ಕಾಡು ಅದಾಗಿತ್ತು. ಈ ತೀರ್ಮಾನ ತೆಗೆದುಕೊಂಡ ನಂತರ ರಾಜನಾಗುವ ಉತ್ಸಾಹದಿಂದ ಒಂದಿಬ್ಬರು ಮುಂದೆ ಬಂದರು. 6 ತಿಂಗಳು ಆಗುತ್ತಿದ್ದ ಹಾಗೆ ಭಯ ಶುರುವಾಗುತ್ತಿತ್ತು. ರಾಜನಾದ 2 ವರ್ಷಗಳು ಭಯದಿಂದಲೇ ಕಳೆಯಬೇಕು. ತಪ್ಪಿಸಿಕೊಂಡು ಹೋಗಲು ಅವಕಾಶವಿಲ್ಲ. ಅತ್ತರೂ ಬೇಡಿಕೊಂಡರೂ ಸೈನಿಕರು ಬಿಡುವುದಿಲ್ಲ. ಕೊನೆಗೆ ಜನಗಳಿಗೆ ಹೆದರಿಕೆ ಶುರುವಾಯಿತು. ಅರಮನೆಗಿಂತ ಹೊರಗಡೆ ಇದ್ದರೆ ಇನ್ನಷ್ಟು ವರ್ಷ ಬದುಕಿರಬಹುದು, ರಾಜನಾದರೆ 2 ವರ್ಷಕ್ಕೆ ಸಾವು ಗ್ಯಾರಂಟಿ. ಕಾಡಿನಲ್ಲಿ ಪ್ರಾಣಿಗಳ ಬಾಯಿಗೆ ಆಹಾರವಾಗುವುದು. ಇದೆಲ್ಲ ತಿಳಿದ ಮೇಲೆ ರಾಜನಾಗಲು ಯಾರೂ ಮುಂದೆ ಬರಲಿಲ್ಲ. ಹೆದರಿಕೆಯಿಂದ ಗಂಟೆಯನ್ನ ಯಾರೂ ಬಾರಿಸಲಿಲ್ಲ. ಅರಮನೆಯಲ್ಲಿ ಮುಂದೇನು ಎಂದು ಯೋಚನೆಯಲ್ಲಿ ಯಾರು ರಾಜನಾಗಬೇಕು, ಸಂವಿಧಾನವನ್ನೇ ಬದಲಾಯಿಸಬೇಕೇ, ಇಂಥದೊಂದು ಚರ್ಚೆಯಲ್ಲಿದ್ದಾಗ ಘಂಟೆಯ ಶಬ್ದ ಕೇಳಿಸುತ್ತೆ. ಹೋಗಿ ನೋಡಿದ್ರೆ ಒಬ್ಬ ಭಿಕ್ಷುಕ ಗಂಟೆಯನ್ನ ಬಾರಿಸ್ತಿದ್ದ. ಅವನನ್ನ ಕೇಳ್ತಾರೆ, ಯಾಕೆ ಗಂಟೆ ಬಾರಿಸಿದೆ ಎಂದು. ಆಗ ಭಿಕ್ಷುಕ ಹೇಳಿದ, ನಾನು ರಾಜನಾಗಬೇಕು ಎಂದ. ನೀನು ರಾಜನಾಗಿ 2 ವರ್ಷದ ನಂತರ ಇಲ್ಲಿನ ನಿಯಮಗಳು ನಿನಗೆ ಗೊತ್ತೇ ಎಂದು ಕೇಳ್ತಾರೆ. ಅದಕ್ಕಾತ, ಎಲ್ಲ ತಿಳಿದಿದ್ದೆ, ಅದಕ್ಕಾಗಿ ಬಂದಿರುವೆ ಎಂದ. ಸರಿ, ಅವನನ್ನೇ ಕರೆತಂದು ರಾಜನನ್ನಾಗಿ ಮಾಡ್ತಾರೆ. ಭಿಕ್ಷುಕ ರಾಜನಾದ ಮೇಲೆ ರಾಜ್ಯ ಗಮನಿಸುತ್ತಿದೆ. ಬಹಳ ಚೆನ್ನಾಗಿ ರಾಜ್ಯಭಾರವನ್ನ ಮಾಡುತ್ತಿದ್ದಾನೆ ಆತ. ಆತಂಕ ಹೆದರಿಕೆಗಳಿಲ್ಲದೆ ನ್ಯಾಯಸಮ್ಮತವಾಗಿ ಬಹಳ ಚೆನ್ನಾಗಿ ಆಡಳಿತ ನಡೆಸ್ತಿದ್ದ. ಇತ್ತೀಚೆಗೆ ಅವನನ್ನು ಕಂಡರೆ ಎಲ್ಲರಿಗೂ ಗೌರವ, ಪ್ರೀತಿ ಹೆಚ್ಚಾಯಿತು. ಜನಗಳಿಗೆ ಈಗಾಗಲೇ ಇವನೇ ನಮ್ಮ ರಾಜನಾದರೆ ಎಷ್ಟು ಚಂದ ಎಂದು ಅಂದುಕೊಳ್ತಾರೆ. ಆದರೆ ಆ ರೀತಿ ಮಾಡಲು ಬರೋದಿಲ್ಲ.
ಸ್ವಲ್ಪ ದಿನಗಳಲ್ಲೇ ಮಂತ್ರಿಗಳು ಬಂದು ನೀವು ರಾಜನಾಗಿ 1 ವರ್ಷವಾಯಿತು ಎಂದರು. ಅದಕ್ಕೆ ರಾಜ ತಿಳಿದಿದೆ, ಪರವಾಗಿಲ್ಲ ಎಂದ. ಮತ್ತೆ ದಿನ ಕಳೆದು 6 ತಿಂಗಳಾಯಿತು. ಈ ವಿಷಯವನ್ನು ರಾಜನಿಗೆ ತಿಳಿಸಿದರು. ಮತ್ತೆ ಎಲ್ಲ ದಿನಗಳು ಕಳೆದು ಕೇವಲ 15 ದಿನ ಮಾತ್ರ ಬಾಕಿ ಉಳಿದಿತ್ತು. ಅದನ್ನು ರಾಜನಿಗೂ ಹೇಳ್ತಾರೆ. ಆಗ ರಾಜ, ಗೊತ್ತು ನನಗೆ, ನಾನು ತಯಾರಾಗಿದ್ದೇನೆ ಎಂದ. ಮಂತ್ರಿಗಳಿಗೆ ತುಂಬ ನೋವಾಯಿತು. ಎಂಥ ರಾಜನನ್ನು ಕಳೆದುಕೊಳ್ತೇವೆ ಎಂದು. 2 ವರ್ಷ ಪೂರ್ತಿಯಾಯಿತು. ಮಂತ್ರಿಗಳು ಬಂದು ರಾಜನಿಗೆ, ಪ್ರಭು, ಅಧಿಕಾರದ ಅವಧಿ ಮುಗೀತು, ನಾಳೆ ಬೆಳಗ್ಗೆ 9 ಗಂಟೆಗೆ ತಯಾರಾಗಬೇಕು ಎಂದರು. ರಾಜನು ಅದರಂತೆ ಮರುದಿನ ಹೇಳಿದ ಸಮಯಕ್ಕಿಂತಲೇ ಮುಂಚಿತವಾಗಿ ತಯಾರಾದ. ರಾಜನು ಆತಂಕಗಳಿಲ್ಲದೆ ಕುಳಿತಿದ್ದ. ಮಂತ್ರಿಗಳು ಬಂದು ರಾಜನನ್ನ ನಾವೆಯಲ್ಲಿ ಕರೆದುಕೊಂಡು ಹೊರಟರು. ಎಲ್ಲರಿಗೂ ತುಂಬಾ ದುಃಖವಾಯಿತು. ಅರಮನೆಯವರೆಲ್ಲರೂ, ಮಹಾಪ್ರಭು, ನಿಮ್ಮಂತಹ ಒಳ್ಳೆಯ ರಾಜನನ್ನ ನಾವು ಕಳೆದುಕೊಳ್ಳುತ್ತಿದ್ದೇವೆ, ನಿಮಗೆ ಭಯವಾಗುವುದಿಲ್ಲವಾ ಎಂದರು. ರಾಜನು, ನನಗೆ ಭಯವೂ ಇಲ್ಲ, ಬೇಸರವೂ ಇಲ್ಲ. ಆ ಕಡೆ ತಿರುಗಿ ನೋಡಿ, ಅಲ್ಲಿ ಕಾಡು ಎಲ್ಲಿದೆ ತೋರಿಸಿ ಎಂದ. ಮಂತ್ರಿಗಳೆಲ್ಲ ತಿರುಗಿ ನೋಡ್ತಾರೆ. ಅಲ್ಲಿ ಕಾಡೇ ಇಲ್ಲ. ಅಲ್ಲೊಂದು ಸುಂದರವಾದ ಪಟ್ಟಣವಿದ್ದು ಜನರೆಲ್ಲರೂ ಓಡಾಡುತ್ತಿದ್ದಾರೆ. ದೊಡ್ಡ ದೊಡ್ಡ ಕಟ್ಟಡಗಳಿವೆ, ರಥಗಳು ಓಡಾಡುತ್ತಿವೆ. ದೇವಲೋಕದಂತಹ ರಾಜ್ಯವಾಗಿದೆ. ಇಲ್ಲಿ ಪಟ್ಟಣವೇ ಇರಲಿಲ್ಲ, ಇದು ಹೇಗಾಯಿತು ಎಂದು ಆಲೋಚಿಸತೊಡಗುತ್ತಾರೆ. ರಾಜನು ಹಸನ್ಮುಖನಾಗಿ ಹೇಳಿದ, ನಾನು ರಾಜನಾದರೆ ಏನು ಮಾಡಬೇಕೆಂದು ಮುಂಚಿತವಾಗಿ ಯೋಚನೆ ಮಾಡಿದ್ದೆ. ಅದರಂತೆ ಆ ದಟ್ಟಾರಣ್ಯದೊಳಗೆ ಹಿಂಡು ಹಿಂಡು ಬೇಟೆ ನಾಯಿಗಳನ್ನು ಕಳುಹಿಸಿ ಮತ್ತೊಂದು ಅಡವಿಗೆ ಪ್ರಾಣಿಗಳನ್ನು ಓಡಿಸಿದೆ. ಕೆಲಸಗಾರರಿಂದ ಅದನ್ನು ನಗರವನ್ನಾಗಿ ಮಾಡಿಸಿದೆ. ಮತ್ತೆ ಅರಮನೆ, ಸುಂದರವಾದ ಮನೆಗಳು, ಉದ್ಯಾನವನಗಳು, ಕೆರೆ ಕಾಲುವೆಗಳನ್ನು ಕಟ್ಟಿಸಿ ಅಲ್ಲಿ ಕುಟುಂಬಗಳನ್ನು ಕರೆಸಿ ಇರಿಸಿದೆ. ಇಂತಹ ಒಂದು ಸುಂದರವಾದ ನಗರವನ್ನು ಮುಂಚಿತವಾಗಿ ನಿರ್ಮಾಣ ಮಾಡಿಸಿದ್ದೆ. ಇದು ಉತ್ತರ ದಿಕ್ಕಿಗೆ ಇರೋದ್ರಿಂದ ಇದಕ್ಕೆ ಉತ್ತರ ಕಾಶಿ ಎಂಬ ಹೆಸರನ್ನು ಕೊಟ್ಟಿದ್ದೇನೆ. ನಾನು ಆಡಳಿತ ನಡೆಸುವುದರಲ್ಲಾಗಲಿ ಅಥವಾ ಚಿಂತಿಸುತ್ತಾ ಕೂರುವುದರಲ್ಲಾಗಲಿ ಎಂದಿಗೂ ಮೈಮರೆತಿಲ್ಲ. ಆಡಳಿತಾವಧಿಯ ಅವಧಿಯಲ್ಲಿ ಸುಸಜ್ಜಿತವಾದ ನಗರ ನಿರ್ಮಾಣ ಮಾಡಿ ಸುಂದರವಾದ ಅರಮನೆ, ಸಿಂಹಾಸನ, ಅರಮನೆಯಲ್ಲಿ ಮಂತ್ರಿಗಳು, ಆಡಳಿತಗಾರರು ಎಲ್ಲವನ್ನೂ ಮಾಡಿದ್ದೇನೆ. ಈಗ ನಾನು ಅಲ್ಲಿಗೆ ಹೋಗುವ ಹೊತ್ತಿಗೆ ಮಂತ್ರಿಗಳು ನನ್ನನ್ನು ಸ್ವಾಗತಿಸಲು ಬಂದು ಕಿರೀಟವನ್ನು ಹಾಕಿ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ 2 ವರ್ಷ ಮಾತ್ರ ರಾಜನಲ್ಲ, ಎಂದೆಂದಿಗೂ ಈ ರಾಜ್ಯಕ್ಕೆ ನಾನೇ ರಾಜ ಎಂದ. ಅಲ್ಲಿ ನೆರೆದಿದ್ದವರೆಲ್ಲರೂ, ಹೌದಾ, ನಮಗೆ ಇಷ್ಟು ದಿನಗಳಾದರೂ ಗೊತ್ತಾಗಲಿಲ್ಲವಲ್ಲ ಎಂದಾಗ, ಅದಕ್ಕೆ ಆ ವಿಷಯ ನನಗೆ ಮಾತ್ರ ಗೊತ್ತಿತ್ತು, ಗೌಪ್ಯವಾಗಿಯೇ ಇದೆಲ್ಲವನ್ನು ಮಾಡಿಸಿದೆ ಎಂದ ರಾಜ. ಅಷ್ಟು ಹೊತ್ತಿಗೆ ಉತ್ತರ ಕಾಶಿ ರಾಜ್ಯದ ಹೊಸ ರಾಜ್ಯದ ಮಂತ್ರಿಗಳೆಲ್ಲರೂ ಬರ್ತಾರೆ. ಕುಂಭ, ಕಳಶ, ವಾದ್ಯ ಮೇಳಗಳೊಂದಿಗೆ ಹಾರ ತುರಾಯಿಗಳ ಸಹಿತ ಬಂದು ವೇದ ಘೋಷ ಮಂತ್ರಗಳನ್ನು ಪಠಿಸುತ್ತಾ ಹೊಸ ರಾಜನನ್ನ ಸ್ವಾಗತಿಸಿ ಕಿರೀಟವನ್ನು ತೊಡಿಸಿ ಅರಮನೆಗೆ ಕರೆದುಕೊಂಡು ಹೊರಟರು. ಆಗ ನಾವೆಯಲ್ಲಿದ್ದ ಮಂತ್ರಿಗಳು, ನಾವೇನು ಮಾಡುವುದು ಎಂದು ಕೇಳಿದಾಗ ರಾಜ ಹೇಳ್ದ, ನೀವು ಮನಸ್ಸು ಮಾಡಿದರೆ ಇಲ್ಲಿರಬಹುದು, ಹಾಗೂ ನೀವೆಲ್ಲ ಮನಸ್ಸು ಮಾಡಿ 2 ರಾಜ್ಯಗಳನ್ನು ಒಂದೇ ಮಾಡಿದರೆ ನಾನೇ 2 ರಾಜ್ಯಗಳಿಗೂ ರಾಜನಾಗುತ್ತೇನೆ ಎಂದ. ಮಂತ್ರಿಗಳೆಲ್ಲ ಅದಕ್ಕೆ ಒಪ್ಪುತ್ತಾರೆ. ಉತ್ತರ ಕಾಶಿ ಮತ್ತು ಕಾಶಿಯನ್ನು ಒಂದು ಮಾಡಿ 2 ರಾಜ್ಯಗಳಿಗೂ ಇವನೇ ರಾಜನಾಗಿ ಬಹಳ ಕಾಲ ರಾಜ್ಯಭಾರವನ್ನು ಮಾಡಿದ. ಮೊದಲು ಬಂದ ರಾಜರು ಅರಮನೆ ಸುಖ ಸಂತೋಷವನ್ನ ಭೋಗಿಸುತ್ತಾ ಸಮಯವನ್ನು ಕಳೆದು ಕಾಡಿನಲ್ಲಿ ಅಸುನೀಗಿದರೆ, ರಾಜನಾಗಿ ಬಂದ ಭಿಕ್ಷುಕ 2 ವರ್ಷಗಳ ಕಾಲ ಕಾಲಹರಣ ಮಾಡದೆ ಯೋಚಿಸಿ ಹೊಸ ರಾಜ್ಯವನ್ನ ನಿರ್ಮಾಣ ಮಾಡಿಕೊಂಡು ರಾಜನಾಗಿ ಉಳಿದ. ನೋಡಿದ್ರ ಈ ಕಥೆ ಅದೆಷ್ಟು ಮನಸ್ಸಿಗೆ ನಾಟುತ್ತೆ ಅಂತ. ಒಂದು ವೇಳೆ ಆ ಭಿಕ್ಷುಕನೇನಾದರೂ ಭಯಪಟ್ಟಿದ್ರೆ ಅಥವಾ ಅಯ್ಯೋ ನಂಗೆಲ್ಲ ಆಗತ್ತಾ, ಯಾಕೆ ಬೇಕು ಅನ್ನೋ ಆಲೋಚನೆ ಮಾಡಿದರೆ ಹುಟ್ಟುತ್ತಲೂ ಭಿಕ್ಷುಕ, ಸತ್ತಾಗಲು ನಿರ್ಗತಿಕನಾಗಿಯೇ ಇರುತ್ತಿದ್ದ. ಆದರೆ ಆತ ಬರಿಗೈ ದಾಸನಾಗಿದ್ದರೂ ತನ್ನ ಮನಸ್ಸು ಪೂರ್ತಿ ಧೈರ್ಯ, ಛಲ, ಹಂಬಲ ಹಾಗೂ ನಂಬಿಕೆಯನ್ನೇ ತುಂಬಿಕೊಂಡಿದ್ದ. ಏನಾದರಾಗಲಿ ನಾನು ಸಾಧಿಸಿಯೇ ತೀರುತ್ತೇನೆ ಎಂಬ ಮಹದಾಸೆಯನ್ನು ಹೊಂದಿದ್ದ. ಅದಕ್ಕಾಗಿ ತನ್ನ ಸಮಯವನ್ನು ಸರಿಯಾದ ಮಾರ್ಗದಲ್ಲಿ ಬಳಕೆ ಮಾಡಿಕೊಂಡ. ಒಂದು ವೇಳೆ ಸುಖ ಭೋಗದಲ್ಲೇ ಮೈಮರೆತಿದ್ದರೆ ಹಾಗೆ ಇನ್ನುಳಿದವರಂತೆ ಸಹಜವಾಗಿ ಸಾವಿಗೀಡಾಗುತ್ತಿದ್ದ. ಆದರೆ ಅವನ ಉನ್ನತಿಯಾಗಿದ್ದು ಅವನ ನಿಶ್ಚಲ ನಿರ್ಧಾರದಿಂದಲೇ. ಹಾಗೆ ನಮ್ಮ ಬದುಕಿನಲ್ಲೂ ನಾನಾ ಅವಕಾಶಗಳು ಬರುತ್ತಲೇ ಇರ್ತವೆ. ದೇವರು ಅವಕಾಶವನ್ನು ನೀಡುತ್ತಲೇ ಇರ್ತಾನೆ. ಆದರೆ ನಾವು ನಿನ್ನೆ ಮತ್ತು ನಾಳೆಗಳ ಸುಳಿಯೊಳಗೆ ಸಿಲುಕಿ ಇಂದಿನ ದಿನವನ್ನೇ ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಅಯ್ಯೋ ಬಿಡು, ನಮಗೆಲ್ಲ ಆಗಲ್ಲ, ಅಯ್ಯೋ ಯಾರು ಮಾಡ್ತಾರೆ ಬಿಡು, ಅದೆಲ್ಲ ನಮ್ಮಂಥವರಿಗಲ್ಲ ಅನ್ನೋ ಗಿಲ್ಟ್ನಲ್ಲೇ ಬಹುತೇಕ ಮಂದಿ ಬದುಕು ಸವಿಸ್ತಿದ್ದಾರೆ. ಅಂಥವರು ಏನೇ ಮಾಡಬೇಕಂದ್ರೂ ಯಾರಾದರೂ ಕಣ್ಣ ಮುಂದೆ ಮಾಡಿರೋರು ಅಥವಾ ಮಾಡುತ್ತಿರೋರು ಬೇಕೇ ಬೇಕು.
ಒಂದು ವೇಳೆ ಸೋತು ಬಿಟ್ಟರೆ ಸಮಾಧಾನಕ್ಕಾದರೂ ಇರಲಿ ಅನ್ನೋ ಮನಸ್ಥಿತಿ ಅವರದ್ದು. ಆದರೆ ಯಾರು ಮಾಡಿರಲ್ವೋ ಅದು ನಾನು ಮಾಡ್ತೀನಿ, ಸೋಲಲ್ಲ ಸಾಧಿಸ್ತೀನಿ, ದೇವರೇ ಶಕ್ತಿ ಕೊಡು, ಮನಸ್ಥೈರ್ಯ ಕೊಡು ಅಂತ ಮುನ್ನುಗ್ಗಿದ್ದೇ ಆದರೆ ದೇವರು ದಾರಿ ಬಿಟ್ಟು ಕೊಡ್ತಾನೆ. ನಮ್ಮ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ತೋರಿಸುವ ಕೆಲಸ ಮಾಡ್ತಾನೆ. ಆದರೆ ನಿರ್ಧಾರ ಮಾತ್ರ ನಮ್ಮದೇ ಇರಬೇಕು. 100ರಲ್ಲಿ 1 ಅವಕಾಶವನ್ನಾಗಿ ಬಿಗಿದಿಟ್ಟುಕೊಂಡು ನಿಲ್ಲಬೇಕು. ಆಗಲೇ ಪವರ್ಫುಲ್ ಪೀಪಲ್ಸ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅನ್ನೋ ಮಾತಿಗೂ ಅರ್ಥ ಬರೋದು. ಏನಂತೀರಾ? ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಿಮ್ಮ ಆರೋಗ್ಯದ ಕಡೆಗೂ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.